ಪ್ರತಿಯೊಂದು ಹೆಜ್ಜೆಯೂ ಕೂಡ ಪ್ರಮುಖವಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ವೃತ್ತಿ ಬದುಕಿಯಲ್ಲಿ ಇದ್ರೂ ಕೂಡ ವೃತ್ತಿ ಮತ್ತೆ ಪ್ರವೃತ್ತಿಗಳು ಎರಡೂ ಅಷ್ಟೇ ಸಮಾನವಾದ ಜವಾಬ್ದಾರಿಗಳಿರ್ತವೆ. ನಮ್ಮ ಪ್ರವೃತ್ತಿಗಳು ಚೆನ್ನಾಗಿದ್ರೆ ವೃತ್ತಿ ಬದುಕು ಚೆನ್ನಾಗಿರ್ತದೆ. ಯಾರೇ ಅಧಿಕಾರಿ ಅವನ ನಡೆ ನುಡಿ ಸರಿ ಇಲ್ಲ ಅಂತ ಅಂದ್ಬಿಟ್ರೆ ಅವನಿಗೆ ಯಾವ ಅಧಿಕಾರಿ ಅಂತ ಗೌರವವನ್ನು ಕೊಡ್ತೀರಾ? ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ಒಬ್ಬ ಜಿಲ್ಲಾಧಿಕಾರಿ ಇದ್ದಾನೆ, ಬೆಳಗ್ಗೆ ಕುಡಿದು ಬಂದಿರ್ತಾನೆ, ಅವನು ಎಷ್ಟೇ ಒಳ್ಳೆಯವನಾಗಿರ್ಲಿ ಗೌರವ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ನಮ್ಮ ಪ್ರವೃತ್ತಿಗಳು ಬಹಳ ಮುಖ್ಯ. ಎರಡು ಕಾರಣಕ್ಕೆ: ಒಂದು, ನಮ್ಮ ವೃತ್ತಿ ಬದುಕನ್ನ ಸ್ವಲ್ಪ ಉತ್ತಮವಾಗಿ ಏರಿಸ್ಕೊಳ್ಳಿಕ್ಕೆ, ಉತ್ತಮ ಸ್ಥಿತಿಯಲ್ಲಿ ಕೊಂಡೊಯ್ಯಲಿಕ್ಕೆ. ಎರಡು, ನನ್ನ ಆ ಎಲ್ಲಾ ವೃತ್ತಿ ಬದುಕಿನ ಮೂಲ ಉದ್ದೇಶ ನನ್ನ ವೈಯಕ್ತಿಕ, ನನ್ನ ಕೌಟುಂಬಿಕ ಮತ್ತು ಸಾಮಾಜಿಕ ಬದುಕಿನ ಕಾರಣದಿಂದ ಆ ವೃತ್ತಿ ಸಿಕ್ಕಿದೆ. ವೃತ್ತಿ ಯಾಕೆ ಬೇಕು? ನನಗೆ ಒಳ್ಳೆಯ ಪ್ರವೃತ್ತಿ ಇದ್ರೆ ಆ ಸಣ್ಣ ಉದ್ಯೋಗ ದೊಡ್ಡದಿರ್ಲಿ ಅದರಲ್ಲಿ ವ್ಯಕ್ತಿತ್ವ ರೂಪಿತ ಆಗುತ್ತೆ. ಈಗ ನಾನು ಇಲ್ಲಿ ಬಂದಿದ್ದೇನೆ ಅನ್ನೋದಾದ್ರೆ ನನ್ನ ಒಂದು ವೃತ್ತಿ ಬದುಕು ಕೂಡ ಕಾರಣವಾಗಿದೆ, ಬರೀ ನನ್ನ ಪ್ರವೃತ್ತಿ ಮಾತ್ರ ಕಾರಣ ಆಗಿಲ್ಲ. ನಾನೊಬ್ಬ ಜಿಲ್ಲಾಧಿಕಾರಿ ಆಗಿದ್ದೆ, ನಾನು ಒಂದಷ್ಟು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೆ, ಇವರ ವ್ಯಕ್ತಿತ್ವ ಹೀಗೆ, ಇವರನ್ನ ನಾವು ಕರೀಬಹುದು ಅಂತ ನಿಮ್ಗೆ ಅನ್ಸಿದೆಯಲ್ಲ, ಅದು ಒಂದು ಕಾರಣಕ್ಕೆ ವೃತ್ತಿಯ ಬದುಕು. ಬರೀ ಜಿಲ್ಲಾಧಿಕಾರಿಯಾಗಿ ಬರೀ ಕೆಲಸ ಮಾಡ್ಕೊಂಡು ಫೈಲ್ ಡಿಸ್ಪೋಸಲ್ ಮಾಡಿದ್ರೆ ನೀವು ಯಾವತ್ತೂ ಕರೆಸ್ತಿರ್ಲಿಲ್ಲ. ಅದ್ರ ಜೊತೆಗೆ ಏನೋ ಸಾಮಾಜಿಕವಾಗಿ ಒಂದಷ್ಟು ಕಳಕಳಿ ಇಟ್ಕೊಂಡು ಏನೋ ಕೆಲಸ ಮಾಡಿದ್ದಾರೆ, ಇವರು ಸ್ವಲ್ಪ ಮಾಡಿದಾರಪ್ಪ ಅಂತ ಅನ್ಸಿದ್ರಿಂದ ಕರೆದಿದ್ರು. ಹಾಗಾಗಿ ಅದು ಪ್ರವೃತ್ತಿ. ಇವೆರಡೂ ಕೂಡ ನಾನು ಹೇಳ್ತಾ ಇರ್ತೇನೆ, ನಾವು ಆಡಳಿತದಲ್ಲಿ ನಾವು ಬಹಳ ಕೆಲಸ ಮಾಡ್ತೇವೆ. ಕೆಲಸ ಏನ್ ಮಾಡ್ತೇವೆ? ಫೈಲ್ ಬರುತ್ತೆ, ಡಿಸ್ಪೋಸ್ ಮಾಡ್ತೇವೆ. ಅದು ನಾನು ಬಹಳ ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ಅರ್ಹತೆಯೂ ನಮ್ಗೆ ಇರೋದಿಲ್ಲ. ಯಾಕೆಂದ್ರೆ ಸಂಬಳ ಕೊಡ್ತಾರೆ, ಕೂಲಿ ಅದೊಂದು ಕೂಲಿ ಇದ್ದ ಹಾಗೆ. ನಾನು ಸಂಬಳ ಕೊಡ್ತಾರೆ, ನಾನು ಆಫೀಸ್ ಮೇಲೆ ಡಿಸ್ಪೋಸ್ ಮಾಡ್ತೀನಿ, ಆಫೀಸ್ ಕೆಲಸ ಮಾಡ್ತೀನಿ. ವಾಟ್ಸ್ ಬಹಳ ದೊಡ್ಡದು ಅಂತ ಯಾಕೆ ಹೇಳ್ತೀರಿ? ನಾನೊಬ್ಬ ಜಿಲ್ಲಾಧಿಕಾರಿ ಆಗಿದ್ದೆ, ನಾನು ಫೈಲ್ ನೋಡ್ತೀನಿ, ಫೈಲ್ ಬರುತ್ತೆ, ನೋಡ್ತೀನಿ, ಡಿಸ್ಪೋಸ್ ಮಾಡ್ತೀನಿ, ಆಯ್ತು, ಸಂಬಳ ತಗೊಳ್ತೀನಿ, ಕೆಲಸ ಮಾಡ್ತೀನಿ, ಮುಗೀತು. ಅದು ಕೆಲಸ ಅಷ್ಟೇ, ಅದು ಸೇವೆ ಅಲ್ಲ. ನಾವು ಬಹಳ ಸೇವೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ತೀವಿ. ಸೇವೆಗೂ ಕರ್ತವ್ಯಕ್ಕೂ ವ್ಯತ್ಯಾಸ ಉಂಟು. ಸೇವೆಗೂ ಕರ್ತವ್ಯಕ್ಕೂ ವ್ಯತ್ಯಾಸ ಉಂಟು. ನಾನು ನನ್ನ ಕಚೇರಿಯ ಕೆಲಸಗಳನ್ನ ಆ ಟೈಮ್ ಒಳಗಡೆ ಏನ್ ಬರುತ್ತೆ, ಏನಾಗುತ್ತೆ ಅದನ್ನ ಮಾಡ್ತೀನಿ ಅಂತಂದ್ರೆ ಅದು ಕರ್ತವ್ಯ, ಅದು ಕೂಲಿ, ಅದಕ್ಕೊಂದು ಸಂಬಳ ಇದೆ, ಅದು ಹೆಗ್ಗಳಿಕೆ ಅಲ್ಲ, ನನ್ನ ವಿಶೇಷತೆ ಅಲ್ಲ. ಅದನ್ನ ಹೇಗೆ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ಸ್ವಲ್ಪ ಕರ್ತವ್ಯವನ್ನ ಮೀರಿದ ಒಂದು ಅಂತರ. ನಾನೀಗ ಯಾವುದೋ ಒಂದು ಫೈಲ್ ತಗೊಂಡ್ರೆ ಅದ್ರ ಹಿಂದೆ ಒಬ್ಬರ ಜೀವನ ಬದುಕಿರ್ಬೋದು, ಅಥವಾ ಅದನ್ನ ಎಲ್ಲೋ ಪೆಂಡಿಂಗ್ ಆಗಿರ್ಬೋದು, ಅಥವಾ ಇನ್ನೆಲ್ಲೋ ಅದು ಉಳ್ಕೊಂಡಿರ್ಬೋದು. ಇನ್ ಟೈಮ್ನಲ್ಲಿ, ಸಕಾಲದಲ್ಲಿ ಬಂದಾಗ, ಯಾರೋ ಒಬ್ರು ಕೇಳ್ಕೊಂಡು ಬಂದಾಗ ಅವ್ರನ್ನ ನಾನು ಯಾವ ರೀತಿ ಪ್ರತಿಕ್ರಿಯಿಸಿ ಕೂರ್ಸಿ ಮಾತಾಡ್ತೀನ, ನಿಲ್ಸಿ ಮಾತಾಡ್ತೀನ, ಅವನ್ನ ಕೂರಿಸಿ ಸಮಾಧಾನ ಮಾಡಿ ನಾನು ಮಾಡ್ಕೊಡ್ತೀನಿ, ಇದು ಬರುತ್ತೆ ಬರಲ್ಲ ಅಂತ ಹೇಳಿ ಅದನ್ನೆಲ್ಲಾದ್ರೂ ಪೆಂಡಿಂಗ್ ಆಗಿ ತರಿಸಿ ಕೆಳಗಡೆ ಅವ್ರು ಕರೆಸಿ ಮಾಡ್ತೀವಲ್ಲ, ಇದು ಎಕ್ಸ್ಟ್ರಾ ಕರ್ತವ್ಯಕ್ಕಿಂತ ಸ್ವಲ್ಪ ಮೀರಿತು. ಅದನ್ನ ನಾನು ಆಡಳಿತ ಸಂಸ್ಕೃತಿ ಅಂತ ಕರೀತೀನಿ. ಅದೇ ಸೇವೆ. ಅದಕ್ಕೆ ನಾನು ಏನ್ ಮಾಡಿದೆ ಅನ್ನೋದಿರುತ್ತಲ್ಲ, ಅದು ನನ್ನ ಪ್ರವೃತ್ತಿಯನ್ನ ಬೆಳೆಸುತ್ತೆ, ನನ್ನ ವ್ಯಕ್ತಿತ್ವವನ್ನು ಬೆಳೆಸುತ್ತೆ. ಅದು ನಾನು ಹೆಮ್ಮೆಯಿಂದ ನಾನೇನೋ ಒಂಚೂರು ಕೆಲಸ ಮಾಡಿದ್ದೀನಪ್ಪ ಅಂತ ಹೇಳ್ಬೋದು. ಆದ್ರೆ ದಿನನಿತ್ಯ ಮಾಡೋ ಕೆಲಸ ನನ್ನ ಕರ್ತವ್ಯ ಹೊರತು ಅದ್ರಲ್ಲಿ ಮಾಡಿದ್ದ ಅದಕ್ಕೆ ತಕ್ಕಂತೆ ಸಂಬಳ ಕೊಟ್ಟಿದ್ದಾರೆ ವಿಶೇಷ ಅಲ್ಲ. ನಮ್ಮ ಮನೆಗೆ ಒಬ್ಬ ಕೂಲಿಗೆ ಬರ್ತಾರೆ, ನನ್ನ ಹೊಲದಲ್ಲಿ ಕೂಲಿ ಮಾಡ್ತಾನೆ, ನಾನು ರೈತ ಇದ್ರೆ ಅವ್ನು ಕೂಲಿಗೆ ಸಂಬಳ ಕೊಡ್ತೀನಿ, ಹೋಯ್ತಾನೆ. ಅಯ್ಯೋ ನಾನು ಬಹಳ ಸೇವೆ ಮಾಡೋದಪ್ಪ ಅವನು ಅಂತ ಹೇಳೋ ಅಗತ್ಯ ಏನಿದೆ. ಅವ್ನು ಎಕ್ಸ್ಟ್ರಾ ಏನಾದ್ರೂ ನೀವು ಸೇವೆ ಸಲ್ಲಿಸಿದ್ರೆ ಅದನ್ನ ಹೇಳ್ಕೊಂಡು ಅದು ಸೇವೆ, ಇಲ್ಲ ಅಂದ್ರೆ ಅದು ಕೂಲಿ ಅಷ್ಟೇ. ಹಾಗಾಗಿ ನಮ್ಮ ವೃತ್ತಿ ಮತ್ತೆ ಪ್ರವೃತ್ತಿಯ ಬದುಕು ಒಟ್ಟೊಟ್ಟಿಗೆ ನಾವು ಸಮತೋಲನದಲ್ಲಿ ತಗೊಂಡು ಹೋಗ್ಬೇಕು. ಪ್ರವೃತ್ತಿಯನ್ನ ಎಷ್ಟು ಒಳ್ಳೆ ಪ್ರವೃತ್ತಿಗಳಲ್ಲಿ ಬೇಕಾದಷ್ಟು ಇರ್ತವೆ. ಅದು ಒಳ್ಳೇದು ಇರ್ಬೋದು, ಕೆಟ್ಟದು ಇರ್ಬೋದು, ಒಬ್ಬೊಬ್ರದ್ದು ಒಂದೊಂದು ಪ್ರವೃತ್ತಿ ಇರುತ್ತೆ. ಯಾವುದು ಪ್ರವೃತ್ತಿ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೋ, ಯಾವ ಪ್ರವೃತ್ತಿಯಿಂದ ಒಂದಷ್ಟು ಸಮಾಜಕ್ಕೆ ಅನುಕೂಲ ಆಗುತ್ತೋ ಅಂತ ಪ್ರವೃತ್ತಿಗಳು ಸಮಾಜೋಪಯೋಗಿ ಆಗಿರ್ತವೆ. ಉದಾಹರಣೆಗೆ ಈಗ ನನಗೆ ಬರಹ ಒಂದು ಪ್ರವೃತ್ತಿ, ಕೆಲಸ ಮಾಡೋದು ಒಂದು ಪ್ರವೃತ್ತಿ, ಅಂದ್ರೆ ಬರಹ ಒಂದು ಪ್ರವೃತ್ತಿ. ಬರಹದಿಂದ ನನಗೇನು ಅನ್ಸುತ್ತೆ, ನನ್ನ ಸಮಯವನ್ನ ಕಳೀಲಿಕ್ಕೆ, ನನ್ನ ಅಭಿಪ್ರಾಯವನ್ನ ಸಮಾಜಕ್ಕೆ ಹಂಚಿಕೊಳ್ಳಿಕ್ಕೆ, ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ಮಾಧ್ಯಮ ಅದು ಬರಹ. ಅದ್ರ ಮೂಲಕ ಮಾಡಿದಾಗ ನನಗೆ ಟೈಮ್ ಪಾಸ್. ಕೆಲವರಿಗೆ ಟೈಮ್ ಪಾಸ್ ಬೇರೆ ಬೇರೆ ಮಾರ್ಗ ಹುಡುಕೊಳ್ತಾರೆ. ಅಧಿಕಾರಿಗಳು ಟೈಮ್ ಆದ್ಮೇಲೆ, ರಾತ್ರಿ ಸಂಜೆ 5:30 6 ಗಂಟೆ ಆದ್ಮೇಲೆ ಅವರ ಪ್ರವೃತ್ತಿ ಬೇರೆ ಇರುತ್ತೆ, ನನ್ನ ಪ್ರವೃತ್ತಿ ಬೇರೆ ಇರುತ್ತೆ. ಅದು ಪ್ರವೃತ್ತಿ. ಆ ಪ್ರವೃತ್ತಿ ಮತ್ತೆ ವೃತ್ತಿ ಇವೆರಡೂ ಕೂಡ ಸಮಾಜದಲ್ಲಿ ಬಹಳ ಮುಖ್ಯವಾದದ್ದು. ನನ್ನ ವೈಯಕ್ತಿಕ ಅಂತ ನಾವೆಲ್ಲ ಭಾವಿಸ್ಕೊಂಡ್ಬಿಡ್ತೇವೆ. ನಾನೇನೋ ಮಾಡ್ತೀನಿ, ನನಗೇನು ಅವ್ರೇನು ತಿಳ್ಕೊಂಡು, ಅವ್ರೇನು ಹೇಳ್ಬೇಕು, ಇವ್ರೇನು ಹೇಳ್ಬೇಕು, ಈ ಧೋರಣೆಗಳು ಬದಲಾಗಬೇಕು. ಬಹುಶಃ ನಮ್ಮ ದೇಶದಲ್ಲಿ ಕ್ರೈಮು, ಸತಪ್ಪು ಇವೆಲ್ಲ ಆಗ್ತಾ ಇರೋದು ಯಾವಾಗ ಅಂದ್ರೆ ಸಾಮಾಜಿಕವಾದಂಥ ಭಯಗಳು ಕಡಿಮೆ ಆದ. ನಮ್ಗೆ ಯಾವತ್ತೂ ಕಾನೂನಿನ ಭಯ ಹಿಂದಿನೂ ಇರಲಿಲ್ಲ, ಈಗಲೂ ಇಲ್ಲ. ಕಾನೂನಿನ ಭಯ ಇದ್ದಿದ್ರೆ ನಮ್ಮಲ್ಲಿ ಯಾವ ಕ್ರೈಮ್ಗಳು ಆಗ್ತಿರ್ಲಿಲ್ಲ. ನಮ್ಗೆ ಯಾರಿಗೂ ಕಾನೂನಿನ ಭಯ ಇರಲಿಲ್ಲ. ಹಿಂದೆ ಸಾಮಾಜಿಕವಾದ ಭಯ ಇತ್ತು. ಏನ್ ಅನ್ಕೊಳ್ತಾರೋ
ಅದೇ ದೊಡ್ಡ ಕಾನೂನು, ಅದೇ CRPC IPC ಏನೇನು ಕಾನೂನುಗಳಿದಾವೆ ಅದನ್ನೆಲ್ಲ ಮೀರಿದ್ದೆ ಯಾವುದು ಅಂದ್ರೆ ನನಗೆ ಅಯ್ಯೋ ನೋಡಿದ್ರೆ ಏನು ಅನ್ಕೊಂಡ್ಬಿಡ್ತಾರೋ, ರೋಡಲ್ಲಿ ನೋಡಿದ್ರೆ ನಾನು ಹಿಂಗೆ ಹೋಗ್ತಾ ಇದ್ರೆ ಅಯ್ಯೋ ನಾನು ಯಾರ ಜೊತೆ ಏನಾದ್ರು ಮಾತಾಡಿದ್ದು ನೋಡ್ಬಿಟ್ರೆ, ನಾನು ಅವನ ಜೊತೆ ಎಲ್ಲೋ ಸಿನಿಮಾಗೆ ಹೋಗಿದ್ದು ನೋಡ್ಬಿಟ್ರೆ, ಹೋಟ್ಲಿಗೆ ಹೋಗಿದ್ದು ನೋಡಿದ್ರೆ, ಇನ್ನೊಂದು ಮತ್ತೊಂದು ಏನೋ ಇರಲಿ ಅನ್ಕೊಂಡ್ಬಿಡ್ತಾರೋ ನಮ್ಮ ಸಾಮಾಜಿಕ ಭಯ ನಮ್ಮನ್ನ ಬಹಳ ಇಲ್ಲಿಯವರೆಗೆ ನಿಯಂತ್ರಣದಲ್ಲಿ ಇಟ್ಕೊಂಡು ಬಂದಿದೆ. ಈ ಆಧುನಿಕವಾದ ನಮ್ಮ ಮಾಧ್ಯಮಗಳು ಅಥವಾ ನಮ್ಮ ತಂತ್ರಜ್ಞಾನದ ಬೆಳವಣಿಗೆ, ಮೊಬೈಲು, ಇವೆಲ್ಲವೂ ಕೂಡ ನಮ್ಮ ಸಾಮಾಜಿಕ ಭಯವನ್ನ ದಿನೇ 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 ಸಾಯಿಸ್ತಾ ಇದೆ. ಅದೆಷ್ಟು ಕುಸಿತ ಆಗುತ್ತೋ ಸಾಮಾಜಿಕ ಭಯ ಆ ಥರದ್ದು ಅಂದ್ರೆ ನೈತಿಕ ಭಯ. ನಾನು ಸಾಮಾಜಿಕ ಭಯ ಅನ್ನೋದಕ್ಕಿಂತ ನೈತಿಕ ಭಯ ಅಂತ ನಾನು ಹೇಳ್ಬೇಕು. ಆ ನೈತಿಕ ಭಯ ಯಾವಾಗ ಕಡಿಮೆ ಆಗ್ತಾ ಹೋಗ್ತಿದೆಯೋ ಆ ಕಡಿಮೆ ಆದಷ್ಟು ನಾವು ಸಮಸ್ಯೆಗಳನ್ನ ನನ್ನ ಭವಿಷ್ಯದ ತಲೆಮಾರ ಸಮಸ್ಯೆ. ನನಗೆ ಬಹಳ ನಮ್ಮ ಮಕ್ಕಳನ್ನ ನೆನೆಸ್ಕೊಂಡ್ರೆ ನಮಗೆ ಒಂಥರ ಭಯ ಹುಟ್ಟುತ್ತೆ. ಹೆಂಗಪ್ಪ ಇತ್ತೀಚಿನ ಜಗತ್ತಿನಲ್ಲಿ ಆಗ್ತಾ ಇರೋ ಯುದ್ಧಗಳು, ಉಕ್ರೇನ್ ಇರ್ಬೋದು, ಇಸ್ರೇಲ್ ಇರ್ಬೋದು, ಪ್ಯಾಲೆಸ್ಟೈನ್ ಇರ್ಬೋದು, ನಮ್ಮ ಪಾಕಿಸ್ತಾನ ಇರ್ಬೋದು, ಇವೆಲ್ಲ ಯುದ್ಧಗಳನ್ನ ನೋಡ್ತಾ ಇದ್ರೆ ನಮ್ಮ ಭವಿಷ್ಯದ ಬಗ್ಗೆ ನನಗೆ ಬಹಳ ಕರಾಳ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಯಾಕೆ ಹೇಳಿ, ಉಕ್ರೇನ್ ಯುದ್ಧ ಶುರುವಾಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು, ನಿಲ್ತಾ ಇತ್ತು. ಅವ್ರಿಗೇನು ಉಕ್ರೇನ್ ಆಕ್ರಮಿಸ್ಕೋಬೇಕು ಅಂತ ರಷ್ಯಾಕ್ಕಲ್ಲ, ಇವರೇನು ಅವರ ದೇಶವನ್ನು ಗೆಲ್ಲಬೇಕು ಅಂತಲ್ಲ. ಹಿಂದೆ ಇತ್ತು ಯುದ್ಧ ಮಾಡೋದಂದ್ರೆ ಸೈನಿಕರು ಹೊಡೆದಾಡೋದು, ಎಷ್ಟು ಜನ ಸತ್ರು ಅನ್ನೋದ್ರ ಮೇಲೆ ಯುದ್ಧ ಗೆದ್ರು, ಜಾಗ ಎಷ್ಟು ಆಕ್ಯುಪೈ ಮಾಡ್ಕೊಂಡ್ರು ಅಂತ. ಇವತ್ತು ಯಾರಾದ್ರೂ ಜಾಗ ಆಕ್ಯುಪೈ ಮಾಡೋದ್ರ ಬಗ್ಗೆ ಯುದ್ಧ ಮಾಡ್ತಾ ಇದಾರ? ಇರಾನ್ ಬಂದು ಇಸ್ರೇಲ್ ಅಲ್ಲಿ ಏನಾದ್ರು ಜಾಗ ಆಕ್ಯುಪೈ ಮಾಡ್ಬೇಕು ಅಂತ ಏನಾದ್ರು ಬಾಂಬ್ ಹಾಕತ್ತಾ? ಇಸ್ರೇಲ್ ಹೋಗಿ ಇರಾನ್ ಮೇಲೆ ಬಾಂಬ್ ಹಾಕತ್ತಾ? ಇಲ್ಲ. ಹಿಂದೆ ಏನ್ ಮಾಡ್ತಾ ಇದ್ರು? ಎದುರುಗಡೆ ಇರೋ ಸೈನಿಕರು ಹೊಡಿತಾ ಇದ್ರು. ಈಗ ಸೈನಿಕರಿಗೆ ಯಾರು ಹೊಡಿತಾರೆ? ಗಡಿಯಲ್ಲಿರೋ ಸೈನಿಕ ಅಲ್ಲೇ ಇರ್ತಾನೆ. ಬಾಂಬ್ ಬೀಳೋದೆಲ್ಲ ಸಾರ್ವಜನಿಕರದಲ್ಲ. ಸಾರ್ವಜನಿಕರನ್ನ ಎಷ್ಟು ತೊಂದರೆ ಕೊಡ್ತೀನೋ ಅಷ್ಟು ಜನರು ತಿರುಗಿ ಬೀಳ್ತಾರಲ್ಲ ನಾಯಕನ ಮೇಲೆ, ಅಲ್ಲಿ ಯುದ್ಧ ಗೆದ್ದಂಗೆ ಅಂತ. ಇದರ ಯುದ್ಧದ ನೀತಿ, ತಂತ್ರಜ್ಞಾನ, ಅದರ ಆಲೋಚನೆಗಳ ವಿಧಾನವೇ ಬದಲಾಗ್ಬಿಟ್ಟಿದೆ. ಆಲೋಚನೆಗಳ ವಿಧಾನ ಇದೊಂದು ದುರಂತ. ಅದು ಬೇಕಾದ್ರೆ ಜಾಗ ಪ್ರಾಂತ್ಯಗಳನ್ನ ಗೆಲ್ತೀನಿ, ನನ್ಗೆ ಇಷ್ಟು ಜಾಗ ಬರ್ಬೇಕು, ಅದಕ್ಕೆ ಹೋರಾಟ ಮಾಡಿ ಆಕ್ಯುಪೈ ಮಾಡ್ತೀನಿ ಅಂದ್ರೆ ಹೋದ್ರೂ ಪರವಾಗಿಲ್ಲ, ಸಮಸ್ಯೆ ಇಲ್ಲ. ಆದ್ರೆ ಈಗಿನ ಯುದ್ಧಗಳು ಆಗ್ತಾ ಇಲ್ಲ. ಇದು ಯಾವ ರೀತಿಯ ಪರಿಣಾಮಗಳನ್ನ ಮುಂದೆ ಭವಿಷ್ಯದಲ್ಲಿ ಉಂಟಾಗುತ್ತೋ, ಯಾರೋ ಆಡಳಿತಶಾಹಿಯ ಕೆಲವರ ವೈಯಕ್ತಿಕ ಪ್ರತಿಷ್ಠೆಗಳಿಗೋಸ್ಕರ ಯುದ್ಧಗಳಾಗುತ್ತಾ ಇದ್ದಾವೆ. ಯಾವುದೋ ಸಣ್ಣ ಪ್ರತಿಷ್ಠೆಗೋಸ್ಕರ ಉಕ್ರೇನ್ ಯುದ್ಧಗಳನ್ನ ನೋಡಿದ್ರೆ ಅಂತ ದೊಡ್ಡ ಸಮಸ್ಯೆ ಏನಾದ್ರು ನಮ್ಗೆ ಕಾಣಿಸಿದ್ಯಾ? ಇಲ್ಲ. ಇವೆಲ್ಲವೂ ಒಂಥರ ನಮ್ಮ ಮಾನವೀಯತೆ ಕುಸಿತದ ಪರಿಣಾಮ ಅಂತ ನನ್ಗೆ ಅನಿಸ್ತಿತ್ತು. ನಮ್ಮ ಮಾನವೀಯ ಮೌಲ್ಯಗಳ ಅಥವಾ ನಮ್ಮ ನೈತಿಕ ಮೌಲ್ಯಗಳ ಕುಸಿತ ಈ ಯುದ್ಧಗಳಿಗೆ ಬೇರೆ ಏನು ಕಾರಣಗಳು ನನಗೇನು ಅನಿಸ್ತಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾದಂತಹ ಅಗತ್ಯ ಇದೆ. ಸ್ವಲ್ಪ ಮಾನವೀಯ ದೃಷ್ಟಿಯಿಂದ ಇಟ್ಕೊಂಡು, ಸರಿ ತಪ್ಪುಗಳನ್ನ ಇಟ್ಕೊಂಡು, ಈಗ ಗ್ಲೋಬಲೈಸೇಷನ್ ಆಗೋಗಿದೆ, ಲಿಬರಲೈಸೇಷನ್ ಆಗೋಗಿದೆ. ನಾನು ಕರ್ನಾಟಕದ ಗಡಿ ಎಲ್ಲಿ ತನಕ ಅಂತಂದ್ರೆ ಇಡೀ ಭೂಮಿಯೇ ಕರ್ನಾಟಕದ ಗಡಿ ನಾನು ಹೇಳುವಂತ ಡೆಫಿನೇಷನ್ ಅಲ್ವಾ. ನಮ್ಮ ಗಡಿ ಇಲ್ಲೇನಿದೆ, ಈ ಕರ್ನಾಟಕದ ಗಡಿ ಅಂತ ನಾವೇನು ಅದು ಆಡಳಿತದ ಕನ್ನಡದ ಆಡಳಿತದ ಗಡಿ ಅಷ್ಟೇ. ಭೌಗೋಳಿಕ ಗಡಿ, ಭೌಗೋಳಿಕ ಗಡಿ, ಆಡಳಿತದ ಗಡಿ ಅದು. ನ್ಯೂ ಜರ್ಸಿಗೆ ಹೋಗಿದ್ದೆ ನಾನು ಒಂದ್ಸಲ. ಹೋದ ನ್ಯೂ ಜರ್ಸಿನಲ್ಲಿ ಎಲ್ಲ ಕನ್ನಡಿಗರೇ ಇದ್ದಾರೆ, ಎಲ್ಲ ಕನ್ನಡಿಗರೇ ಇದ್ದಾರೆ. ಇನ್ನೆಲ್ಲ ಇದ್ದಾರೆ, ಅವರೆಲ್ಲ ಬರ್ತಾರಾ? ಇಲ್ಲ. ಅವ್ರು ಯಾವ್ದೋ ದೇಶದಲ್ಲಿ ಇರ್ತಾರೆ, ಇನ್ನೊಂದ್ ಕಡೆ ಇರ್ತಾರೆ. ನಮ್ಮ ಕರ್ನಾಟಕದನ್ನ ನಾವು ಬರೀ ಸೀಮಿತವಾಗಿ ನಮ್ಮ ಗಡಿ ಒಳಗಡೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ನಾವು ಯೋಚನೆ ಯಾವಾಗ 1991 ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಪಾಲಿಸಿಗಳು ಬಂದು, ಈಗ ಯಾವ ಧರ್ಮ, ಯಾವ ಗಡಿ, ಭಾಷೆಯ ಗಡಿ, ಯಾವ ಜಾತಿಯ ಗಡಿ ಯಾವುದು ಉಳಿದಿಲ್ಲ. ಎಲ್ಲವೂ ಕೂಡ ಸ್ಪ್ರೆಡ್ ಆಗಿ ಚಲಾಚಲಿಯಾಗಿ ಹೋಗಿದೆ. ಈಗ ನಾವು ಕಂಡ್ಕೋಬೇಕಾಗಿರೋದು ಇಷ್ಟೇ, ಓನ್ಲಿ ಮನುಷ್ಯತ್ವದಿಂದ ಇದ್ದ ಕಡೆ ದೇಶದ ಅಲ್ಲಿಯ ಆಡಳಿತದ ರೀತಿ ರಿವಾಜುಗಳನ್ನ, ನಾನು ಬೇರೆ ಹೇಳ್ತಾ ಇಲ್ಲ, ರಿವಾಜುಗಳನ್ನ ಒಪ್ಪಿಕೊಂಡು ಬದುಕುವಂಥದ್ದು, ನೆಮ್ಮದಿಯಿಂದ ಬದುಕುವಂಥ, ಪಕ್ಕದವನನ್ನ ಪ್ರೀತಿಸುವಂಥ ಗುಣ ಅಗತ್ಯ ನಾವು ಬಹಳ ಇದೆ ಅಂತ ನನಗೆ ಅನಿಸ್ತದೆ. ಈ ತರ ದ್ವೇಷ ವೈಷಮ್ಯಗಳು ಹೋದ್ರೆ ನಮ್ಮ ಮುಂದಿನ ಭವಿಷ್ಯದ ಕಥೆ ಏನು ಅಂತ ನನಗೆ ಇನ್ನ ಅರ್ಥ. ಈಗಿನ ನನಗನ್ಸುತ್ತೆ, ನಾನು ಸುಮ್ಮನೆ ಯೋಚನೆ ಮಾಡ್ತೇನೆ, ತಲೆಮಾರುಗಳಲ್ಲಿ ಆಲೋಚನೆಗಳು ಸಮಸ್ಯೆಗಳು ಹೇಗೆ ಬದಲಾಗ್ತಾ ಇದಾವಪ್ಪ ಅಂತ. ನನ್ನ ತಾತ ಜೀತ ಮಾಡ್ತಿದ್ದ, ಅವ್ನು ಒಂದೇ ಗುರಿ, 2 ಹೊತ್ತು ಊಟ ಸಂಪಾದನೆ ಮಾಡಬೇಕು ಅಷ್ಟೇ ಅಲ್ವಾ? ಎಲ್ಲರ ತಾತಂದಿರು ಅದೇ ಇರ್ಬೋದು, ತಾವು ಯೋಚನೆ ಮಾಡಿ. ಅವ್ನಿಗೆ 2 ಹೊತ್ತು ಊಟ ಸಿಕ್ಕಲು ಸಾಕು. ಅವ್ನು ಗುಡಿಸ್ತಲ್ಲಿದ್ರು ಚಿಂತೆ ಇರಲಿಲ್ಲ, ಮನೆದಲ್ಲ. ನನ್ನ ಅಪ್ಪ ಮನೆ ಕಟ್ಟೋದ್ರಲ್ಲಿ ಅರ್ಧ ಜೀವನ ಮಾಡಿ ಸತ್ತೋದ. ಒಂದು ಮನೆ ಕಟ್ಟೋದ್ರಲ್ಲಿ ಗುಡಿಸ್ದಿಂದ ಹೋಗಿ ಒಂದು ಹುಲ್ಲಿನ ದೊಡ್ಡ ಮನೆನೋ ಹೆಂಚಾಕೋ ಮನೆ ಕಟ್ಟಬೇಕು ಅಂತ ಹೋಗಿ ಅವ್ನ ಇಡೀ ಜೀವನ ಅಷ್ಟಕ್ಕೆ ಜೀವನ ಹೊಟ್ಟೆಪಾಡು. ಅದು ಬಿಟ್ಟರೆ ಒಂದು ಮನೆ. ನಮ್ಮ ಕಾಲಕ್ಕೆ ಏನು ಬಂತು? ಕೌಟುಂಬಿಕವಾದ ವಿಘಟನೆ. ನಮ್ಮ ಕಾಲಕ್ಕೆ ಮದುವೆ, ಬಟ್ಟೆಗೆ ಅಂತ ಸಮಸ್ಯೆ ನಾವೇನು ನೋಡ್ತಿಲ್ಲ, ಅಷ್ಟು ಹಿಂದಿನ ತಲೆಮಾರಿನಷ್ಟು ನೋಡ್ಲಿಲ್ಲ. ಬಟ್ಟೆಗೆ ನೋಡ್ಲಿಲ್ಲ, ಮನೆಗಲ್ಲ. ನನ್ನ ಅಣ್ಣ ತಮ್ಮಂದಿರನ್ನ ಹೇಗೆ ಸಂಬಂಧ ಉಳಿಸ್ಕೋಬೇಕು ಅನ್ನೋದೇ ಒಂದು ಸಮಸ್ಯೆ, ಹೌದಲ್ಲ?
ನನ್ನ ತಲೆಮಾರಿಗೆ ನಾನು ಹೇಳ್ತಾರೆ, ನೀವೆಲ್ಲ ಅದರ ಹಿಂದಿನ ತಲೆಮಾರು, ಹಿಂದಿನ ಸಮಸ್ಯೆ, ನಿಮ್ಗೆ ಆ ಸಮಸ್ಯೆ ಕಾಡಿರ್ಲಿಲ್ಲ. ಎಲ್ಲ ಕುಟುಂಬದ ಒಟ್ಟು ಕುಟುಂಬದಲ್ಲಿ ನೆಮ್ಮದಿ ಆಗಿತ್ತು. ನಮಗ್ ಬರೋವಷ್ಟರಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಅಣ್ಣ ತಮ್ಮದಿರನ್ನ ನಿಭಾಯಿಸೋದು. ಇಲ್ಲಿ ಹೆಂಡತಿ ಹೇಳಿದ್ ಕೇಳಲ್ಲ, ಅಲ್ಲಿ ಅಪ್ಪ ಒಪ್ಪಲ್ಲ, ಇಲ್ಲಿ ಅಪ್ಪ ಒಪ್ಪಲ್ಲ, ತಮ್ಮ ಕೇಳಲ್ಲ. ನಮ್ಮ ತಲೆಮಾರಿನಲ್ಲಿ ಆ ಸಂಘರ್ಷದಲ್ಲಿ ಅರ್ಧ ಜೀವನ ನಾವು ಕಳೀತಾ ಇದ್ದೀವಿ ಅಂತ. ನನ್ನ ಮಕ್ಕಳಿಗೆ ಅರಿವಿಲ್ಲ, ಅದು ದಾಟ್ಬಿಟ್ಟಿಲ್ಲ. ನನ್ನ ಮಕ್ಕಳಿಗೆ ಈಗ ನನಗೆ ಕಾಣ್ತಾ ಇರೋದು ಎರಡೇ ಸಮಸ್ಯೆ. ಅವ್ರ ಹೊಟ್ಟೆಪಾಡಿನ ಸಮಸ್ಯೆನೂ ಅಲ್ಲ, ಬದುಕಿನ ಸಮಸ್ಯೆನೂ ಅಲ್ಲ. ಒಂದು ಮೆಂಟಲ್ ಹೆಲ್ತ್, ಇನ್ನೊಂದು ಫಿಸಿಕಲ್ ಹೆಲ್ತ್. ಒಂದು ಮೆಂಟಲ್ ಹೆಲ್ತ್, ಇನ್ನೊಂದು ಫಿಸಿಕಲ್ ಹೆಲ್ತ್. ಯಾವ ಮಕ್ಕಳುಗಳಿಗೂ ಕೂಡ ಸಮಾಜದಲ್ಲಿ ಸಾಮಾಜಿಕವಾಗಿ ನಮ್ಮ ಹಾಗೆ ನಮಗಿದು ಬಿಡಿ, ನಮಗಿಂತ ನೀವು ಸಾಮಾಜಿಕ ವ್ಯಕ್ತಿ, ಸಮಾಜದ ಒಂದು ಜೀವಿಯಾಗಿ, ಸಂಘ ಜೀವಿಯಾಗಿ ಬದುಕು, ಅಕ್ಕಪಕ್ಕದವ್ರನ್ನ ಮಾತಾಡಿಸ್ಕೊಂಡು ಅವ್ರ ಕಷ್ಟ ಇವ್ರ ಕಷ್ಟ ಸ್ಪಂದಿಸ್ಕೊಂಡೇ ಬೆಳೆದು ನಿಮಗೆ ಸಮಾಜದಲ್ಲಿ ಸಮಸ್ಯೆ ಬಂದರೆ ಎದುರಿಸುವಂಥ ಶಕ್ತಿ ಇದೆ. ನಮ್ಮ ಮಕ್ಕಳಿಗೆ ಸಮಾಜದಲ್ಲಿ ಸಮಸ್ಯೆಗಳು ಬಂದರೆ ಎದುರಿಸುವ ಶಕ್ತಿ ಯಾರಿಲ್ಲ. ಸಣ್ಣ ಸಮಸ್ಯೆ ಬಂದರೂ ಸಾಕು, ಏನ್ ಬೇಕಾದ್ರು ಸಣ್ಣ ಸಮಸ್ಯೆಯನ್ನು ಎದುರಿಸಲಾರದಂತ ಬುದ್ಧಿವಂತರಿದ್ದಾರೆ, ತಿಳುವಳಿಕೆ ಇದೆ, ಸಂಪಾದನೆಯೂ ಮಾಡಬಲ್ಲರು. ಬಟ್ ಸಮಸ್ಯೆಗಳು ಬಂದಾಗ ಅದನ್ನ ಹೇಗೆ ಎದುರಿಸಿ ನಿಲ್ಲಬೇಕು, ನನ್ನ ಜೀವನದಲ್ಲಿ ಕೊನೆ ತನಕ ಅದನ್ನ ಮುಂದೂಡಿಸ್ಕೊಂಡು ಹೋಗ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ಸೊ ನಾವು ಇತ್ತೀಚಿನ ಮಕ್ಕಳಲ್ಲಿ ನೋಡ್ತಿರ್ತೀವಿ, 30% ಆಫ್ ದ ಡಿವೋರ್ಸ್ಗಳು ಮದುವೆ ಆದ ಒಂದೇ ತಿಂಗಳಿಗೆ ಆಗ್ತಾ ಇದೆ, 2 ತಿಂಗಳಿಗೆ ಆಗ್ತಾ ಇದೆ. ಅಕ್ಸೆಪ್ಟೆನ್ಸ್ ಇಲ್ಲ, ಟಾಲರೆನ್ಸ್ ಇಲ್ಲ. ಇದು ಮುಂದಿನ ತಲೆಮಾರಿನ ಒಂದು ದೊಡ್ಡ ಸಮಸ್ಯೆ. ನನಗೆ ಯೋಚನೆ ಮಾಡ್ತಿದ್ದಾಗ ನನಗೆ ಆಶ್ಚರ್ಯ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಶ್ರಮಜೀವಿಗಳಾಗಿಲ್ಲ, ಅದು ಒಂದು ರೀತಿ ಅಂದರೆ ರೈತ ಕುಟುಂಬಗಳಲ್ಲಿ ಒಂದು ಭಾಗ ಆಗ್ತಾ ಇದೆ. ನಿಮಗೆ ಬಹುಶಃ ಹಳ್ಳಿಗಳಲ್ಲಿ ಬದುಕು ಸುಂದರವಾಗಿತ್ತು ಅಂತ ಹೇಳ್ತೀವಲ್ಲ, ಇನ್ನು ಮುಂದೆ ಹಳ್ಳಿಗಳ ಜೀವನ ಬಹಳ ಕರಾಳವಾಗಿ, ಮಲೆನಾಡಿನಲ್ಲಿ ಅದು ಪರವಾಗಿಲ್ಲ ಅನ್ಸುತ್ತೆ. ನಮ್ಮ ಮೈಸೂರು ಮಂಡ್ಯ ಭಾಗದಲ್ಲಿ ಬಂದ ಹಳ್ಳಿಯ ಜೀವನ ಕರಾಳ ಜೀವನ ಆಗುವ ಪರಿಸ್ಥಿತಿಗೆ ಹೋಗ್ತಾ ಇದೆ. ಅನ್ನೋದನ್ನ ನಾನು ಸುಮ್ಮನೆ ಅಧ್ಯಯನ ಮಾಡ್ತಾ ಇದ್ದೆ. ನಮ್ಮ ಯುವಕರು, ನಮ್ಮ ಹಳ್ಳಿಲಿರೋ ಹುಡುಗ, ಈಗೆಲ್ಲರೂ ನಾವು ಎಜುಕೇಶನ್ ಕೊಡ್ತೀವಿ. ಅಪ್ಪ ಅಮ್ಮ ಹಳ್ಳಿಲೇ ಇದ್ರು, PUC ಡಿಗ್ರಿ ಮಾಡ್ತೀವಿ, ಹೆಂಗ BA ಮಾಡ್ತಾನೆ, BA ಮಾಡಿದ್ರು ಕೆಲಸ ಸಿಗಲ್ಲ. ಮತ್ತೆ ಬಂದು ಕೆಲವರು 1-2% ಕೆಲಸ ಹುಡುಕೋತಾರೆ, ಇನ್ನುಳಿದ್ರೆ ಊರಿಗೆ ಬರ್ತಾರೆ. ಮೈಗೋಗಿ ದುಡಿಯೋದನ್ನ ಮಾಡ್ತೀವಿ, ಹುಡುಕೊಂಡು ಸುತ್ತ ಆಗ್ತಿದ್ದಾರೆ. ಅವನು ಹಳ್ಳಿಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದಾರೆ, ಕೂಲಿ ಮಾಡಕ್ಕೆ ಯಾಕೆ ಮಾಡ್ಬೇಕು ಅಂತ ಹೆಣ್ಮಕ್ಳು ಅವ್ರನ್ನ ಕೊಡ್ತಿಲ್ಲ. ಇವನು ಮದುವೆ ಆಯ್ತಿಲ್ಲ. ನಮ್ಮೂರಲ್ಲಿ ಒಂದು ದೊಡ್ಡ ಹಳ್ಳಿ, 180 ಹುಡುಗರು 32-33 ವರ್ಷ ಆಗಿದೆ, ಮದುವೆ ಇಲ್ಲ. ಹುಡುಗಿರ್ಗೂ ಮದುವೆ, ಹುಡುಗರುಗಳು ಸಿಟಿಯ ಹುಡುಗರು ಸಿಗೋದಿಲ್ಲ, ಅವರು ಹಳ್ಳಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ಇದು ಮುಂದೆ ಯಾವ ರೀತಿ? ಹೀಗೆ ಬೆಳಗ್ಗೆ ಏಳ್ತಾರೆ, ಕುಡಿತಾರೆ, ಸುತ್ತಾರೆ. ನಾನು ಅನ್ಕೊಂಡೆ ಬರೀ ನಮ್ಮ ಮೈಸೂರಿನ ಕೆಲವು ವಿಲೇಜ್ಗಳಲ್ಲಿ ಇದೆಯೇನೋ ಅಂತ. ನಾನು ಮಂಡ್ಯದಲ್ಲಿ ಒಂದು ಪ್ರಶಸ್ತಿ ಕೊಟ್ಟರು ನನಗೆ. ಅವಾಗ ಒಂದು ಪ್ರಶಸ್ತಿ ಸ್ವೀಕರಿಸ್ತಿದ್ದೆ. ನನ್ನ ಜೊತೆ ಒಂದು ಸಮಗ್ರ ಕೃಷಿ ಅಂತ ಹೇಳಿ ಇನ್ನೊಬ್ರು ಅವರು ಸ್ಪೀಚಲ್ಲಿ ಹೇಳ್ತಾ ಇದ್ರು. ಅಲ್ಲಿ ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿ ಅವರು ಕೊಡ್ತಿದ್ರು, ಕೆಲವರು ಹಿರಿಯ IAS ಆಫೀಸರ್ ಕೊಟ್ಟು ಹೇಳ್ತಾರೆ, ದಯವಿಟ್ಟು ಏನಾದ್ರೂ ಹಳ್ಳಿಯಲ್ಲಿ ಪರಿಹಾರ ಕಂಡಿದ್ದೀರಿ, 2 ಎಕರೆ ಜಮೀನಿದ್ರೆ ಒಬ್ಬ ಮೇಷ್ಟ್ರಿಗೆ ಬರೋಂಗೆ ತಿಂಗಳಿಗೆ ಒಂದು 20,000 ಸಂಬಳ ಬರೋಂಗೆ ಏನಾದ್ರೂ ಮಾಡಿ ಅಂತ. ಇಲ್ಲ ಅಂದ್ರೆ ಹಳ್ಳಿಗಳು ಹಾಳಾಗಿ ಹೋಗ್ಬಿಡ್ತವೆ. ದುಡಿದೇ ಇದ್ರು ಒಂದು 2,000 ಬರ್ತಿರ್ಬೋದು, ಇಲ್ಲ ಅಂದ್ರೆ ಹಾಳಾಗೋಗುತ್ತೆ. ಮದುವೆನೇ ಆಗಲ್ಲ. ದುಡಿಬೇಕು ಅಂದ್ರೆ ಮದುವೆ ಹೆಣ್ಣು ಕೊಡಲ್ಲ ಅಂದ್ರೆ ಆಗಲ್ಲ. ನಾನು ಬೆಳಿಗ್ಗೆ ನಮ್ಮ ಸ್ನೇಹಿತರಿಗೆ ಹೇಳ್ತಿದ್ದೆ, ನಮ್ಮ ಆ ನಿಟ್ಟಿನಲ್ಲಿ ಜವಾಬ್ದಾರಿ, ತಾವು ಏನು ಕನಸು ಕಟ್ಕೊಂಡು ವಿಚಾರವನ್ನ ಹುಟ್ಟಾಕೋದು, ಉದ್ದೇಶವೇ ನನ್ನ ಆಲೋಚನಾ ಕ್ರಮವನ್ನು ಹುಟ್ಟಾಕುವಂತ ಉದ್ದೇಶ ಏನಿದೆ, ನಿಜಕ್ಕೂ ಹೆಮ್ಮೆ ಪಡೋದು ಅಂತ ಅನ್ಕೊಂಡಿದ್ದಾರೆ. ಇದು ಹೆಚ್ಚೆಚ್ಚು ಸಂಸ್ಥೆಗಳನ್ನಾಗಿ ಎಲ್ಲ ಕಡೆಗೂ ಈ ತರ ಒಂದು ಸಂಸ್ಥೆಗಳಾಗಿ ಚರ್ಚೆಗಳನ್ನ ಮಾಡ್ತಾ ಹೊಸ ವಿಚಾರಗಳನ್ನ ಹುಟ್ಟಾಕಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ನಾನು ಅವಕಾಶ ಅದು ಒಂದರಿಂದ ಪ್ರಿಂಟ್ ಆದ್ಮೇಲೆ ಅವ್ರು ಹೇಳ್ದ ನನಗೆ, ನಾನು ರಾಯಲ್ಟಿ ತಗೊಂಡಿದ್ದೆ, ಇವತ್ತು ತಗೊಂಡಿಲ್ಲ. ಅವ್ರು ಹೇಳ್ದ ತುಂಬಾ ಲಾಭ ಆಗಿದೆ ಸರ್ ನನಗೆ, ನಾನು ಏನಾದ್ರು ಮಾಡ್ತೀನಿ. ಏನ್ ಮಾಡ್ತೀಯಪ್ಪ? ನನ್ನ ಬ್ಯಾಕ್ಗ್ರೌಂಡ್ ಕ್ಲಾಸಲ್ಲಿ ಅವಾಗ ಇದರಲ್ಲಿದೆ, ನಿಮ್ಮ ಹಾಸ್ಟೆಲ್ಗೆಲ್ಲ ಒಂದು 2,000 ಪ್ರತಿಯೆಲ್ಲ ಪ್ರಿಂಟ್ ಮಾಡಿ ಫ್ರೀ ಆಗಿ ಕೊಡ್ತೀನಿ. ಎಲ್ಲ ಹಾಸ್ಟೆಲ್ಗೂ ಒಂದೊಂದು 2,500 ಹಾಸ್ಟೆಲ್ಗೂ ಒಂದೊಂದು ಪ್ರತಿಯೆಲ್ಲ ಫ್ರೀ. ನಾನು ರಾಯಲ್ಟಿ ತಗೊಳ್ಳದೇ ಇರೋದ್ರಿಂದ ಅವ್ರು ಲಾಭದಲ್ಲಿ ಪ್ರಿಂಟ್ ಮಾಡಿ 2,500 ಕ್ಯಾಲಿಕೋ ಬೈಂಡ್ ಮಾಡಿ, ಮಾಮೂಲಿ ಬುಕ್ ಅಲ್ಲ ಅದು, ಅಂದ್ರೆ ಲೈಬ್ರರಿ ಇಡಕ್ಕೆ 2,500 ಬುಕ್ ಪ್ರಿಂಟ್ ಮಾಡಿ ಕೊಟ್ಟ ಪಬ್ಲಿಷರ್. ನಾವು ಗಂಡ ಹೆಂಡತಿ ಬೇರೆ ಆದ್ರೆ ನಮ್ಮ ಪರಿಸ್ಥಿತಿ ಅಲ್ಲ. ಯೌವನದಲ್ಲಿ ಹೆಂಡತಿ ಅವಶ್ಯಕತೆ ಇಲ್ಲ. ಈಗ ಪ್ರತಿದಿನ ಅವಳಿದ್ರೆ ಬದುಕಿಲ್ಲ. ಆದ್ರೆ ಹೆಣ್ಣಿನ ಒಂದು ವಿಶೇಷವಾದ ಶಕ್ತಿ ಅಂದ್ರೆ ಅವಳು ಗಂಡ ಇದ್ರೆ ಬದುಕ್ತಾಳೆ. ಸಾಧ್ಯ ಒಂದಿನ ಹೆಂಡತಿ ಇಲ್ಲ ಅಂದ್ರೆ ಏನೋ ಬಟ್ ನನಗೆ ಒಂದು ಆಶ್ಚರ್ಯ ಆಗಿದೆ, ನಿಮ್ಗೆ ಗೊತ್ತಿಲ್ಲ, ದೇವರ